ಮಂಗಳೂರು ಹೊರವಲಯದ ಪಚ್ಚನಾಡಿ ಪರಿಸರದಲ್ಲಿ ಫಲ್ಗುಣಿ ನದಿಗೆ ತ್ಯಾಜ್ಯ ನೀರು ಬಿಡಲಾಗ್ತಾ ಇದೆ ಎಂಬ ಆರೋಪದಲ್ಲಿ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕಳೆದ ಕೆಲವು ತಿಂಗಳಿನಿಂದ ಪರಿಸರದ ಜನ ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳಿಗೆ ದೂರು ನೀಡುತ್ತಾ ಬಂದಿದ್ರು. ಪಚ್ಚನಾಡಿ ಬಳಿ ಇರುವಂತಹ ತ್ಯಾಜ್ಯ ಸಂಸ್ಕರಣಾ ಘಟಕ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಎಂಬ ವಿಚಾರ ಮಂಗಳೂರು ಮಹಾನಗರ ಪಾಲಿಕೆಯ ಮಾಸಿಕ ಸಭೆಯಲ್ಲೂ ಕೂಡ ಚರ್ಚೆಯಾಗಿತ್ತು. ಆದರೆ ತ್ಯಾಜ್ಯ ನೀರು ಫಲ್ಗುಣಿ ನದಿ ಸೇರುವುದನ್ನ ನಿಯಂತ್ರಿಸುವ ಯಾವುದೇ ಕೆಲಸ ನಡೆದಿರಲಿಲ್ಲ. ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಶುದ್ಧೀಕರಣ ಮಾಡದೆ ತ್ಯಾಜ್ಯವನ್ನ ನೇರವಾಗಿ ನದಿಗೆ ಬಿಡಲಾಗ್ತಾ ಇತ್ತು. ಇದರಿಂದ ಮರವೂರು ಡ್ಯಾಂ ಮೂಲಕ ಪೂರೈಕೆ ಆಗ್ತಾ ಇದ್ದಂತಹ ಕುಡಿಯುವ ನೀರು ಕೂಡ ಕಲುಷಿತವಾಗಿರುವಂತಹ ಆತಂಕ ವ್ಯಕ್ತಪಡಿಸಲಾಗಿತ್ತು. ಮರವೂರು ಡ್ಯಾಂ ಮೂಲಕ ಹಲವು ಗ್ರಾಮಗಳಿಗೆ ನೀರು ಪೂರೈಕೆ ಆಗುತ್ತಿರುವಂತಹ ಕಾರಣ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಈ ಬಗ್ಗೆ ಸ್ಥಳೀಯ ಭುವನ್ ದೇವಾಡಿಗ ಎಂಬುವರು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ನೀಡಿದ್ರು. ಭಾನುವಾರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇಲಾಖೆಯ ಅಧಿಕಾರಿ ಮಹೇಶ್ವರಿ ನದಿಗೆ ನೀರು ಬಿಡಲಾಗ್ತಾ ಇರುವಂತಹ ಸ್ಥಳದಲ್ಲಿನ ನೀರನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಲ್ಯಾಬ್ ಪರೀಕ್ಷೆಯ ಮೂಲಕ ನದಿ ಸೇರ್ತಾ ಇರುವಂತಹ ನೀರಿನ ಶುದ್ಧತೆಯ ಬಗ್ಗೆ ಮಾಹಿತಿ ಪಡೆದು ಬಳಿಕ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಸ್ಥಳೀಯರಿಂದ ನಿರಂತರ ಕಂಪ್ಲೇಂಟ್ ಬರ್ತಾ ಇತ್ತು. ನಮಗೆ ಒಂದು ವಾರದಿಂದ ಬರ್ತಾ ಇತ್ತು. ನಿನ್ನೆ ನಾವು ಸಮಯ ಮಾಡಿಕೊಂಡು ಆ ಜಾಗಕ್ಕೆ ಭೇಟಿ ನೀಡ್ತೀವಿ. ಆವಾಗ ನಮಗೆ ರೆಡ್ ಹ್ಯಾಂಡೆಡ್ ಆಗಿ ಅವರು ಮಂಗಳೂರು ಮಹಾನಗರ ಪಾಲಿಕೆ, ಮಂಗಳೂರು ಸಿಟಿ ಕಾರ್ಪೊರೇಷನ್ STP ನೀರನ್ನು ಫಿಲ್ಟರ್ ಮಾಡದೆ ಡೈರೆಕ್ಟ್ಲಿ ನಮ್ಮ ಫಲ್ಗುಣಿ ನದಿಗೆ ಬಿಡ್ತಾಯಿದ್ರು. ಸೊ ಇದನ್ನು ನೋಡಿ ನಾವು ತಕ್ಷಣ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಸ್ಥಳಕ್ಕೆ AEO ಅಸಿಸ್ಟೆಂಟ್ ಎನ್ವೈರ್ಮೆಂಟಲ್ ಆಫೀಸರ್ ಆದ ಮಹೇಶ್ವರಿ ಮೇಡಮ್ ಅವರು ಭೇಟಿ ನೀಡ್ತಾರೆ. ಅವರು ಅಲ್ಲಿಂದ ನೀರಿನ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಹಲವಾರು ಬಾರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಂಗಳೂರು ಸಿಟಿ ಕಾರ್ಪೊರೇಷನ್ಗೆ ನೋಟಿಸನ್ನು ನೀಡಿದೆ. 2017 ಡಿಸೆಂಬರಿಂದ ಇವತ್ತು ಹೋದ ಡಿಸೆಂಬರ್ ತನಕ ಒಂದು 30 ನೋಟಿಸನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಗಾಗಲೇ ಮಂಗಳೂರು ಸಿಟಿ ಕಾರ್ಪೊರೇಷನಿಗೆ ಇದರ ಬಗ್ಗೆ ಕೊಟ್ಟಿದೆ. ಒಂದು ಕ್ರಿಮಿನಲ್ ಚಾರ್ಜಸ್ ಅವರ ಮೇಲೆ ಹಾಕಿದೆ. ಆದರೆ ಮಂಗಳೂರು ಸಿಟಿ ಕಾರ್ಪೊರೇಷನಿಂದ ಇಷ್ಟುವರೆಗೆ ಯಾವುದೇ ಅದಕ್ಕೆ ಒಂದು ಉತ್ತರ ನೀಡಲಿಲ್ಲ ಹಾಗೂ ಏನು ಮಾಡಲಿಲ್ಲ. ನಿರಂತರವಾಗಿ ಇಂಥ ಘಟನೆ ನಡೀತಾ ಉಂಟು. ಫಲ್ಗುಣಿ ನದಿ ಹಾಗೂ ಇನ್ನೊಂದು ಜಾಗದಲ್ಲಿ ನೇತ್ರಾವತಿಯಲ್ಲಿ ಸಹ ಇಂಥದೇ ಕೆಲಸ ಮಾಡ್ತಾ ಇದ್ದಾರೆ.